ಹಲೋ. ಹಾ ಸರ್ ಗುರುಗಳೇ. ನಮಸ್ಕಾರಮ್ಮ ತಾಯಿ. ನಮಸ್ಕಾರ ಗುರುಗಳೇ. ಹೇಳಮ್ಮ. ಗುರುಗಳೇ, ನಾನು 6 ವಾರ ಆಯ್ತು ಪೂಜೆ ಮಾಡಕತ್ತೆ, ಅಂದ್ರೆ ವ್ರತ ಹಿಡ್ದಿದ್ದೆ ರಾಘವೇಂದ್ರ ಓಕೆ. ಸ್ವಾಮಿ ಅವ್ರದ್ದು. ಓಕೆ. 6 ವಾರದಲ್ಲಿ 2 ವಾರ ನಾನು ಚೆನ್ನಾಗ್ ಮಾಡ್ದೆ. ಹ್ಮ್ ಫಸ್ಟ್ ಅಂದ್ರೆ ಬ್ರಾಹ್ಮಿ ಮುಹೂರ್ತ 4 ಗಂಟೆಗೆ, ಅಂದ್ರೆ 3:30ಗೆ ಎದ್ದು 6 ಗಂಟೆ ಒಳಗೆ ಹ್ಮ್ ಪೂಜಾ ಮಾಡ್ದೆ. ಫಸ್ಟ್ನೇ ಪೂಜೆ ಇನ್ನು ದೀಪ ಹಚ್ಚೋಕ್ಕಿಂತ ಮುಂಚೆನೆ ನನಗ ಪುಷ್ಪ ಇಡ್ತೇನೆಲ್ಲ ಗುರುಗಳೇ, ಹ್ಮ್ ಅವಾಗನ ಪೂಜಾಕ್ ಫಲ ಕೊಡ್ತಾ ಇತ್ತು. ನನ್ಗ ಓಕೆ. ರಾಯರ್ಗ ನಾನ್ ಇಟ್ಟದ್ದೆ ರಾಂಗ್ ಐತಿತ್ತ ಏನೋ, ಅದಕ್ಕೆ ಬೀಳ್ತಾವೇನ ಅಂತ ತಿಳ್ಕೊಂಡೆ. ಮತ್ತೆ ಪದೇ ಪದೇ ನಾ ಇಡ್ತಾನೆ ಇದ್ದೆ. ಹ್ಮ್ ಮತ್ತೆ ನಮ್ಮನೆ ದೇವ್ರಿಗೆ ಫಸ್ಟ್ ಇರೋ ಫೋಟೋಸ್ಗೆಲ್ಲ ಹೂವ್ ಇಟ್ಟಿದ್ನಲ್ಲ, ಹ್ಮ್ ಅವು ಕೂಡ ರಾಯರ ಫೋಟೋದ ಮೇಲೆ ಬೀಳ್ತಾ ಇದ್ವು. ಓಕೆ. ನನ್ಗೊಂಥರ ಆಶ್ಚರ್ಯನ ಗುರುಗಳೇ, ನಿಜ ಹೇಳ್ಬೇಕಂದ್ರೆ. ಓಕೆ ಅಮ್ಮ. 2 ವಾರ ಮಾಡ್ದೆ. 2 ವಾರ ನಾನು ಯಾವತ್ತೂ ಲಕ್ಷ್ಮೀ ಪೂಜೆ ಮಾಡಿಲ್ಲ. ಅಮಾವಾಸ್ಯೆ ಅಂದ್ರೆ ದೀಪಾವಳಿ ಅಮಾವಾಸ್ಯೆ ಪೂಜೆ ಯಾವತ್ತೂ ಮಾಡಿಲ್ಲ ಗುರುಗಳೇ ನಾನು. ಹ್ಮ್ ಈ ರಾಯರಿಂದ ಆ ಪೂಜೆನೂ ನೆರವೇರುತ್ತೆ. ಶುಭವಾಗಲಿಮ್ಮ. ಆಮೇಲೆ ಕಡೆಗೆ ನಾನು ಎಂದು ಪೂಜೆ ಮಾಡಿದಕ್ ಮಾಡಿದೆ. ನನ್ ಮಕ್ಕಳು ಪ್ರಾರ್ಥನೆ ಮಾಡಿದ್ರು. ಹ್ಮ್ ಆಮೇಲೆ ನಾ ಗುರುಗಳೇ, ನಾನು ಫಸ್ಟ್ನೇ ದಿನ ವಾರದಾಗ 5 ಕೋರಿಕೆ ಕೇಳಿದ್ದೆ. ಓಕೆ ಅಮ್ಮ. ಒಂದು ಆರೋಗ್ಯ, ಹ್ಮ್ ಮಕ್ಕಳ ವಿದ್ಯಾಭ್ಯಾಸ, ಹ್ಮ್ ಮತ್ತ ಅವ್ರ ನನ್ಗ ಒಂದ್ ಕೆಲಸ, ಹ್ಮ್ ನನ್ಗ ನೆಮ್ಮದಿಯಿಂದ ಇರುವುದಕ್ಕ ಒಂದ್ ಮನೆ. ನೆಮ್ಮದಿ ಓಕೆ ಅಮ್ಮ. ಬೇಕು, ಓಕೆ. ಜಗಳ ಆಗ್ಬಾರ್ದು ಮನೆಯಲ್ಲಿ. ಆ ಜಗಳ ಆದ್ರೂ ನನ್ಗ ಇರಾಕ ನಂದಾದಂತ ಮನೆ ಬೇಕು ಅಂತ ಹೇಳಿದೆ. ಓಕೆ ಅಮ್ಮ. ಬಾಡಿಗೆ ಮನೆ ಆಗ್ಲಿ ಅಥವಾ ಸ್ವಂತ ಮನೆ ಆಗ್ಲಿ, ಸ್ವಂತ ಮನೆ ಕಟ್ಟಿಸೋದಕ್ಕೆ ಒಮ್ಮಕ್ಲೆ ಆಗೋದಿಲ್ಲ. ರಾಯರ ಕೊಡ್ತಾನೆ ಹೋಗ್ತಾರೆ. ಹ್ಮ್ ಅದು ಈಗ 6 ವಾರ ಆಯ್ತು ಗುರುಗಳೇ. 6 ವಾರದಲ್ಲಿ ನನಗ ನಿನ್ನೆ ಜಾಯ್ನ್ ಆಗೇನಿ ಎಲ್ಲಿಗೆಮ್ಮ? ಕೆಲ್ಸಕ್ಕೆ. ಓ, ಕೆಲಸನೂ ಸಿಕ್ತಮ್ಮ? ಕೆಲ್ಸ ಕರೆದು ಕೊಟ್ಟಾರೆ. ಅವರೇ ಕರೆದು ಬಿಟ್ಟು ನಿಮ್ಗೆ ಕೆಲಸ ಕೊಟ್ಟಿದ್ದಾರೆ? ಮತ್ ಮಾಡ್ತಿದ್ದೆ ಗುರುಗಳೇ, 1.5 ತಿಂಗಳು 2 ತಿಂಗಳು ಮಾಡಿದ್ದೆ ನಾನು. ಓಕೆಮ್ಮ. ಅದೇನೋ ಪೇಮೆಂಟ್ ಜಾಸ್ತಿ ಮಾಡ್ರಿ ಅಂತ ಕೇಳಿದಕ್ಕೆ ಅವ್ರ ಸಿಟ್ಟು ಬಂದ್ಬಿಡ್ತು. ಓಕೆಮ್ಮ. ಬಿಡ್ಸಿದ್ರು ಅವ್ರು. ಓಕೆಮ್ಮ. ಬಿಡ್ಸಿ 1 ವರ್ಷ ಇದು ಮುಚ್ಕೊಂಡ ಬಿಡ್ತ್ರಿ. ನನ್ಗೆ ಬಿಡ್ಸಿದ ಕೂಡ್ಲೇನೆ ಅಂಗಡಿನ ಮುಚ್ಕೊಂಡ್ ಬಿಡ್ತು. ಓಕೆಮ್ಮ. ಮುಚ್ಕೊಂಡ್ ಬಿಟ್ಕೊಳ್ಳೆ ಬೇರೆದವ್ರಿಗೆ ಫ್ರಾಂಚೈಸಿ ಕೊಟ್ಟಿದ್ರು, ಅವರೆಲ್ಲ ಲಾಸ್ ಮಾಡಿ ಹೋಗ್ಬಿಟ್ರು. ಓಕೆಮ್ಮ. 6 ತಿಂಗಳು ಮುಚ್ಚೈತಿ. ಆಮೇಲೆ ಕಡೆ ನನ್ ಕರೆದು ಕೆಲಸ ಕೊಟ್ಟಾರೆ. ಅವರೇ ಕರೆದು ಕೆಲಸ ನಿಮ್ಗೆ ಕೊಟ್ಟಿದ್ದಾರೆ? ನನ್ ಕೊಟ್ಟಿದ್ದಾರೆ. ಓಕೆ. ಓಕೆ. ಇವಾಗ ನಾನು ಡ್ಯೂಟಿ ಮೇಲೆ ಇದ್ದ ಫೋನ್ ಮಾಡ್ತಾ ಇದ್ದೆ ನಿಮ್ಗೆ. ಓಹೋ, ಒಳ್ಳೇದಮ್ಮ. ಓಕೆ. ಮತ್ತಮ್ಮ? ಏನೆಲ್ಲ ಗುರುಗಳೇ, ನೆಮ್ಮದಿ ಐತಿ, ಆರೋಗ್ಯದಿಂದ ಇದೀನಿ. ತಾಯಿನೂ ಜಗಳ ಮಾಡ್ತಿದ್ಲು. ಅಲ್ಲಮ್ಮ, 5 ಕೋರಿಕೆ ಕೇಳಿದ್ರಿ. 5 ಕೋರಿಕೆಯಲ್ಲಿ ಎಷ್ಟು ಕೋರಿಕೆ ಈಡೇರ್ತು ನಿಮ್ಗೆ ಇವಾಗ? ಕೆಲಸ, ಮಕ್ಕಳ ವಿದ್ಯಾಭ್ಯಾಸ, ಓಕೆ. ಆರೋಗ್ಯ. ಓಕೆ. ಆರೋಗ್ಯವಾಗಿದ್ದೀರಾ ಇವಾಗ? ಇವಾಗ ಆರೋಗ್ಯವಾಗಿದ್ದೇನೆ. ಎಷ್ಟು ಹೊತ್ತು ಕುತ್ಕೊಂಡ್ರು ನನ್ನ ಬೆನ್ನು ಬಹಳ ನೋವು ಬರ್ತಾ ಇತ್ತು ಗುರುಗಳೇ. ಅಂದ್ರೆ ಮುಂಚೆ ಕುತ್ಕೊಂಡ್ರೆ ನಿಮ್ಗೆ ಬೆನ್ನು ನೋವು ಬರ್ತಾ ಇತ್ತು, ಇವಾಗ ಎಲ್ಲ ಕ್ಷೇಮವಾಗಿದ್ದೀರಾ? ಫುಲ್ ಪೇನ್ ಕಡಿಮೆನ ಆಗೈತಿ. ಓಕೆ ಅಮ್ಮ. ಅಂದ್ರೆ ನಾನು ನಿಮ್ಗೆ ಎಷ್ಟು ವಾರ ವ್ರತ ಹೇಳಕ್ಕೆ ಹೇಳಿದ್ದೆ ನಾನು ನಿಮ್ಗೆ? 9 ವಾರ. 9 ವಾರದಲ್ಲಿ ಎಷ್ಟು ವಾರ ಆಯ್ತು? 6 ವಾರ ಆಯ್ತು ಇವಾಗ. 6 ವಾರ ಆಯ್ತು. 6 ವಾರದಲ್ಲಿ ಒಂದ್ ಗ್ಯಾಪ್ ಆಯ್ತು. ಓಕೆ ಅಮ್ಮ. ಓಕೆ, ಇರ್ಲಿ. ಅಂದ್ರೆ 6 ವಾರದಲ್ಲಿ ನಿಮ್ಗೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅನುಗ್ರಹ ಮಾಡಿದ್ದಾರೆ. ಹೌದೌದು. ಅದಕ್ಕೆ ಇವಾಗ್ಲಾದ್ರೂ ನಂಬ್ತಿರಲ್ಲಮ್ಮ ರಾಯರಿದ್ದಾರೆ ಅಂತ? ರಾಯರಿದ್ದಾರೆ ಗುರುಗಳೇ. ಅವರು ಎಲ್ಲಿ ಅವ್ರು ನಮ್ಮ ಹತ್ರನ ಅದಾರೆ. ಅವ್ರ ಆತ್ಮ ಎಲ್ಲ ನಮ್ಮ ಹತ್ರನ ಅದ. ಹೌದಮ್ಮ. ಎಲ್ಲಿ ಕಷ್ಟ ಅಂತ ಬಂದ್ರೆ ನನ್ನ ಹೆಸರನ್ನು ಕೂಗಿ ಹೇಳು ಕಂದ, ನಾನು ಸದಾ ನಿನ್ನ ಜೊತೆ ಇರುತ್ತೇನೆ ಅಂತ ಗುರು ರಾಘವೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ ತಾಯಿ. ಹೌದು ಗುರುಗಳೇ. ಅಲ್ಲಮ್ಮ, ಇವಾಗ ನೋಡಮ್ಮ, 5 ಕೋರಿಕೆಯಲ್ಲಿ ನಿಮ್ಗೆ ಇವಾಗ ಆರೋಗ್ಯವಾಗಿದ್ದೀರಾ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನ್ ಸ್ಕೂಲಿಂದ ಬೇಡ ಅಂತ ಹೇಳಿದ್ರಿ ನಮ್ಮವರು? 1 ನಿಮಿಷ ಗುರುಗಳೇ, ಮಾಡ್ತೇನೆ. ಇಲ್ಲಿ ಅಂದ್ರೆ ಕಸ್ಟಮರ್ ಬಂದಾರೆ, ಏನೋ ಕೇಳ್ತಾ ಇದಾರೆ. ಆಯ್ತಮ್ಮ. ನೋಡಿ, ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ನಂಬಿ ಕೆಟ್ಟವರು ಯಾರು ಇಲ್ಲ. ಹೇಳಮ್ಮ ತಾಯಿ. ಏನ ಕೇಳ್ತಾ ಇದ್ರಿ? ಅಂದ್ರೆ ಇವಾಗ ಮಕ್ಕಳು ಎಜುಕೇಶನ್ ಅಲ್ಲಿ ಬೇಡ ಅಂತ ಹೇಳಿದ್ರಿ ನೀವು. ಬೇಡ ಅಂತ ಹೇಳಿದ್ರು ಅನ್ನಕರೇನು ಗುರುಗಳೇ, ಅವಳಿಗೆ ಆರೋಗ್ಯನ ಕೆಟ್ಟು ಹೋಗ್ಬಿಟ್ಟಿತ್ತು. ಓಕೆಮ್ಮ. ಆರೋಗ್ಯನ ಕೆಟ್ಟೋಗಿತ್ತು ಅವಳಿಗೆ. ನಾನು ರಾಯರ್ನ ಕೇಳ್ಕೊಂಡೆ 4ನೇ 5ನೇ ವಾರಕ್ಕೆ. ಓಕೆಮ್ಮ. ಅವ್ರು ನನ್ ಮಗಳಿಗೆ ಹಿಂಗ್ ಹುಷಾರೈತಿ, ನನಗೆ ಹಾಸ್ಟೆಲ್ ಇಂದ ಕಳ್ಸಿದಾರೆ, ನನ್ ಫೀಸು ಕಟ್ಟಕ್ ಆಗ್ತಿಲ್ಲ ಗುರುಗಳೇ, ಇದು ರಾಯರೇ, ಓಕೆ, ನಾನೇನ್ ಮಾಡ್ಲಿ ಅಂತ ಕೇಳ್ಕೊಂಡೆ 4ನೇ ವಾರಕ್ಕೆ. ಮರುವಾರನೇ ಫೋನ್ ಮಾಡ್ಯಾರ. ಓಕೆಮ್ಮ.
ನಿಮ್ದು ನೋಡಮ್ಮ ಫೀಸ್ ನೆಕ್ಸ್ಟ್ ಕಟ್ಟುವಂತ್ರಿ ಅಂತ ಮಗಳ್ ಮೊದ್ಲು ಕಳ್ಸಿ ವಿದ್ಯಾಭ್ಯಾಸ ಹಾಳಾಕತಿ ಅಂತಂದೆ. ನೋಡಿ ಅವರೇ ಸ್ಕೂಲಿಂದಾನೇ ಮಗಳನ್ನು ಕೂಡ ಕರೆದಿದ್ದಾರೆ, ಅಂದ್ರೆ ರಾಯರಲ್ಲಿ ಸೂಚನೆ ಕೊಟ್ಟಿದ್ದಾರೆ ಆ ಕಂದನ್ನ ಕರೆದುಕೊಂಡು ಎಜುಕೇಶನ್ ಕೊಡಿಸಿ ಅಂತ ಹೇಳಿದಾರೆ ತಾಯಿ. ಖಂಡಿತ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ಲೆಂದು ನಾನು ಗುರು ರಾಘವೇಂದ್ರ ಸ್ವಾಮಿ ಅವ್ರ ಹತ್ರ ಕೇಳ್ತೀನಿ. ನಿಮ್ಮ ಕಷ್ಟಗಳಿಗೆ ರಾಯರ್ ಪಾದವನ್ನು ಹಿಡಿರಿ. ಖಂಡಿತ ನೀವು ಎಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ, ರಾಯರ್ ನಿಮ್ಗೆ ಸದಾ ನಿಮ್ಮ ಜೊತೆ ಇರ್ತಾರೆ ತಾಯಿ. ಆಯ್ತು ಗುರುಗಳೇ, ಅವ್ರ ಆಶೀರ್ವಾದ ಸದಾ ಇರ್ಲಿ, ನಿಮ್ ಹಾರೈಕೆನೂ ಸದಾ ನನ್ನ ಆಗಿರ್ಲಿ. ಇರ್ಲಮ್ಮ, ಎಲ್ಲಾರ್ದು ರಾಯರ ಕೃಪೆ, ನಮ್ದು ಏನೂ ಇಲ್ಲ ಇದ್ರಲ್ಲಿ. ಎಲ್ಲಾ ರಾಯರ ಆಡಿಸ್ತಾರೆ. ಎಲ್ಲರೂ ಏನ್ ಆಟ ಆಡ್ತೇವಿ ನಾವು ಆಡ್ಬೇಕು, ರಾಯರ್ ಆಡಿಸ್ತಾ ಇರ್ತಾರೆ. ನನಗ ಯಾರ ಹೇಳಿದ್ಮ್ಯಾಗ 7 ವಾರ ಅಂತ ಹೇಳಿದ್ರು, ನೀವ್ ಹೇಳಿದ್ರಲ್ಲ ಅವತ್ತ ಒಂದ್ ವಿಡಿಯೋದಾಗ. ಹೌದಮ್ಮ. ಅವಾಗ ಹೇಳ್ದಾಗ ನಂಗ್ 9 ವಾರನ ಮಾಡ್ಬೇಕು ಅಂತಂದ್ ಹೇಳಿದ್ರಿ. ಹೌದಮ್ಮ. 9 ವಾರ ಕಂಟಿನ್ಯೂ ಮತ್ತ 2 ಇದು ಜಾಸ್ತಿ ಮಾಡ್ಬಿಟ್ಟೆ, ಅದನ್ನ ಮಾಡ್ಬೇಕಂತ ಪ್ರಯತ್ನ ಪಡಾತನ ಈಗ. ಇರ್ಲಮ್ಮ, ಮಾಡ್ಬಿಟ್ಟೇನಿ. ಇಲ್ಲಮ್ಮ ಮಾಡಮ್ಮ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಮ ಆರೋಗ್ಯದಲ್ಲೂ ನೀವು 100 ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿ ಅವರು ಕಾಪಾಡ್ತಾರೆ. ಯಾಕಂದ್ರೆ ನೀವು ಗುರುಗಳೇ, ಇನ್ನು ಒಂದು ನನ್ಗ ತುಪ್ಪದ್ದು ತುಂಬಾ ರೇಟ್ ಆಗ್ತಾ ಇತ್ತು. ನಂಗ ನನ್ ಅರ್ಧ ಲೀಟರ್ ಹಾಲ್ ತಗೊಂತ ಇದ್ದೇನೆ ಈಗ. ನಾನು ಹಾಲು ತಗೊಂತಿದ್ದಿಲ್ಲ, ಮನಿಗ್ ದಿನ ಹಾಲ್ ತಗೊಂಡಾಕತ್ತೀನಿ. ಆ ಹಾಲ್ನಾಗ ಬಂದಂತ ಬೆಣ್ಣಿ ತೆಗೆದು ನಮ್ ತಾಯಿ ತುಪ್ಪ ಮಾಡ್ಕೊಡಕತ್ತಾರ ಈಗ. ಒಳ್ಳೇದಮ್ಮ ತಾಯಿ, ಒಳ್ಳೇದಮ್ಮ. ನಮ್ ಮನ್ಯಾಗ ಹಾಲಿನ ಅಂಶನ ಅಂದ್ರೆ ತಗೊಂತಿದ್ದಿಲ್ಲ, ದುಡ್ಡು ಇದ್ದಿದ್ದಿಲ್ಲ ಅಂತ ಹೇಳ್ಬಿಟ್ಟು. ಓಕೆ ಅಮ್ಮ. ಅದ್ ಮತ್ತೆ ಹೆಂಗ ಮಾಡಿ ನನಗ ಅದು ಹಾಲ್ ತಗೊಂಡಂಗೂ ಆಯ್ತು, ನನಗ ತುಪ್ಪನ ನಮ್ ಮನಿಯಿಂದನ ಮಡಿ ಹುಡಿಯಿಂದನ ತುಪ್ಪ ಮಾಡ್ಕೊಂಡಂಗ ಆಯ್ತು. ಯಾಕೆ ತುಪ್ಪದ ದೀಪ ಹಚ್ಚು ಅಂತ ಹೇಳ್ತೀನಿ ಅಂದ್ರೆ ತಾಯಿ, ತುಪ್ಪದ ಸ್ಮೆಲ್ ಇಂದ ರಾಯರಿಗೆ ಎಚ್ಚರಿಕೆ ಆಗುತ್ತೆ. ದೇವರಲ್ಲಿ ಏನು ಜಪ ಮಾಡ್ತಾ ಕುಳಿತಿರ್ತಾರೆ, ರಾಯರಿಗೆ ತುಪ್ಪ ಅಂದ್ರೆ ಇಷ್ಟ ತಾಯಿ. ಯಾಕೆ ತುಪ್ಪದಲ್ಲಿ ಮಹಾಮಂಗಳಾರತಿ ಪೂಜೆಯನ್ನು ಮಾಡ್ತಾರಂದ್ರೆ ರಾಯರಿಗೆ ತುಂಬಾ ಇಷ್ಟವಾದಂತ ತುಪ್ಪ. ಓಕೆನಮ್ಮ. ಅದಕ್ಕೆ ಅದೇ ರೀತಿಯಾಗಿ ನೀವು 9 ವಾರನು ಮಾಡಿ 9 ವಾರ ಆದ್ಮೇಲೂ ನಿಮ್ಮ ಉಸಿರಿರೋರ್ಗು ರಾಯರಿಗೆ ಪೂಜೆ ಮಾಡ್ತಾ ಇರಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ತಾಯಿ. ಗುರುಗಳೇ, ಇನ್ನೊಂದ್ 6ನೇ ವಾರಕ್ಕೆ ನಂಗೆ ತುಪ್ಪಿಲ್ಲ ಅಂತ ಹೇಳಿ ನಾನ್ ನೆಗ್ಲೆಕ್ಟ್ ಮಾಡ್ದೆ. ಓಕೆಮ್ಮ. ಹೆಂಗ್ ಮಾಡ್ಬೇಕು, ನಾನು ಲೇಟ್ ಆಗಿ ಪೂಜೆ ಮಾಡಿದ್ರೆ ಎಲ್ಲರೂ ತುಪ್ಪ ತಗೊಂಬಂದು ಪೂಜಾ ಮಾಡಿದ್ರಾತು ಅಂತ ಹೇಳಿ ನಾವತ್ತ ಲೇಟ್ ಆಗಿ ಎದ್ದು ನೋಡ್ತೀನಿ ಮನೆಯಲ್ಲಿ ಬೆಣ್ಣಿ ನಮ್ಮ ಮಮ್ಮಿ ಮಾಡಿ ಇಟ್ಬಿಟ್ಟಾರ. ನೋಡಮ್ಮ ತಾಯಿ, ಬೆಣ್ಣಿ ಮಾಡಿ ಇಟ್ಬಿಟ್ಟಾರೆ. ನನಗ ಆಶ್ಚರ್ಯ ಆಗ್ಬಿಡ್ತು, ಅಯ್ಯೋ ಬೆಣ್ಣಿ ಐತಲ್ಲ ಇಲ್ಲಿ ಅಂತ. ನಾನು ಬ್ರಾಹ್ಮಿ ಮುಹೂರ್ತದಾಗ ಶುರು ಮಾಡೋಕಾಗಿತ್ತು, ಈ ತುಪ್ಪ ಸಲುವಾಗಿ ಲೇಟ್ ಆತ್ ನನ್ಗ ಅಂತ ಹೇಳ್ಬಿಟ್ಟು ಅವತ್ತ ಜಾಯ್ನ್ ಆಗದಿತ್ತು ಗುರುಗಳೇ. ನಾನು 6ನೇ ಅದ ಏನ್ ರಾಘವೇಂದ್ರ ಸ್ವಾಮಿದ ಪೂಜೆ ಇತ್ತಲ್ಲ ಅವತ್ತ ಗುರುವಾರ, ನನಗ ಜಾಯ್ನ್ ಆಗಾಕ ಹೇಳಿದ್ರು ಇವ್ರು ಸರ್. ನಾನು ರಾಯರ್ದು ಇಲ್ಲ ವ್ರತ ಐತ್ರಿ ನಂಗ್ ಬರಗಿಲ್ಲ ಅಂತ ಹೇಳಿದ ಮ್ಯಾಗ ನಾಳೆ ಖಂಡಿತವಾಗಿ ಬರ್ಬೇಕು ನೀನ್ ಅಂತ ಹೇಳಿದ್ರ. ಓಕೆ ಅಮ್ಮ. ನೋಡಮ್ಮ, ಒಂದು ವಿಚಾರದಲ್ಲಿ ಯಾವ ಕೆಲಸದಿಂದ ತೆಗೆದಿದ್ರು, ಎಲ್ಲಿ ಕೆಲಸ ಆ ಶಾಪ್ ಮುಚ್ಚಿತ್ತು, ಮತ್ತೆ ರಿಟರ್ನ್ ನಿಮ್ನ ಅದೇ ಕಂಪ್ನಿಯವರು ಕೆಲಸಕ್ಕೆ ಕರೆದಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ. ನೀವು ಹೆಲ್ತ್ ವಿಚಾರದಲ್ಲಿ ಹುಷಾರಿಲ್ಲ ಅಂತ ಹೇಳಿದ್ರಿ, ಮತ್ತೆ ಇವಾಗ ನಿಮ್ಗೆ ಗುಣಮುಖವಾಗಿ ಮಾಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಅದೇ ರೀತಿಯಾಗಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ನಿಂತ್ಕೊಂಡಿತ್ತು, ಮತ್ತೆ ಅದನ್ನ ವಿದ್ಯಾಭ್ಯಾಸ ಗುರು ರಾಘವೇಂದ್ರ ಸ್ವಾಮಿ ಅವರು ಆಶೀರ್ವಾದ ಮಾಡಿದ್ದಾರೆ. ಎಲ್ಲಾ ಕೋರಿಕೆಯನ್ನು ನಿಮ್ಗೆ ಈಡೇರ್ತಾ ಇದೆ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಈಡೇರ್ಲಿ ಎಂದು ನಾನು ರಾಯರಲ್ಲಿ ಕೇಳ್ಕೊಳ್ತೀನಿ ತಾಯಿ. ನೀವು ಇದೇ ರೀತಿಯಾಗಿ 9 ಗುರುವಾರ ರಾಯರಿಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡ್ತಾ ಇರಿ. ಪ್ರತಿ ಗುರುವಾರಕ್ಕೊಮ್ಮೆ ಹೂವಿನ ಅಲಂಕಾರ ಮಾಡಿ. ಆಯ್ತು ಗುರುಗಳೇ, ಮಾಡ್ತೀನಿ. ಹೂವಿನ ಅಲಂಕಾರ, ಆ ಹೂವಿನ ಅಲಂಕಾರ ಮಾಡೋದ್ರಿಂದ ಅವ್ರಿಗೆ ಖುಷಿ. ಹೌದು. ತುಳಸಿ ಮಾಲಿಂದ ನಂಗೆ ನಿಜ ಹೇಳ್ಬೇಕಂದ್ರೆ ನಮ್ಮ ಮನೆ ಒಳಗ ತುಳಸಿ ಕಟ್ಟಿನೇ ಇಲ್ಲ. ನನ್ನ ಯಾವ ದಿಕ್ಕಿಗೆ ಇಡ್ಬೇಕು ರಾಯರೇ, ತುಳಸಿನೇ ಇಲ್ಲ ನಮ್ಮ ಮನೆ ಬಾಗಲ್ದಾಗ ಅಂತ ಅಂತೆ. 5ನೇ ವಾರ ಪೂಜೆ ಮಾಡಿದ್ಮ್ಯಾಗ ನನಗೊಂದ್ ತುಳಸಿ ಗಿಡ ನನ್ಗೆ ಇಡಾಕ ನನ್ ಸೂಚನೆ ಕೊಟ್ರು. ಹೌದಮ್ಮ, ಹೌದಮ್ಮ. ನಾನು ಇಟ್ಟೇನಿ, ಅಂದ್ರೆ ಪ್ಲಾಸ್ಟಿಕ್ ಡಬ್ಬಿ ಒಳಗ ಒಳ್ಳೆ ಮಣ್ಣು ತಗೊಂಬಂದು ಹಾಕಿಟ್ಟೇನಿ. ಅವತ್ತಷ್ಟ ಬತ್ತಿ ಮರ್ದಸ್ನ ಫುಲ್ ಎಷ್ಟು ಚಂದ ಸಿಗ್ದ ಮಲ 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 ಅಂತೈತಿ ನೋಡಿ ಅದು ಗಿಡ. ಹೌದಮ್ಮ, ರಾಯರ್ಗೆ ಏನ್ ಬೇಕಮ್ಮ ನಿಮ್ಮಲ್ಲಿ ಇರ್ತಕ್ಕಂತ ಆಶ್ಚರ್ಯ ಆಗ್ಬಿಟ್ಟತಿ. ಎಲ್ಲರೂ ಅನ್ನಕತ್ತಾರ ಕಿತ್ತು ಗುಡ್ಲೇನ ಬತ್ತಿ ಇರ್ತೈತಿ, ಒಂದ್ ವಾರ ಆದ್ರೂ ಬೇಕು ಅದಕ್ಕ ಬತ್ತಿದ್ದು ಹೇಳ್ಬೇಕಂದ್ರ. ಏನು ನಿನ್ ಕೈ ಗುಣ ಅಂತ. ಇಲ್ಲ, ಕೈ ಗುಣ ಅಲ್ಲ, ಅದು ರಾಯರ ಸೂಚನೆ ಕೊಟ್ಟಿದ್ದದು. ನನ್ಗೆ ತುಳಸಿ ಗಿಡ ಇಡಾಕ ಜಾಗ ಇಲ್ಲ ನಮ್ಮ ಮನೆ ಅಂತ. ಆಕ್ಚುಲಿ ಹೇಳ್ಬೇಕಂದ್ರ ರೋಡ್ ನಲ್ಲಿ ಒಂದು ಕಲ್ಲಿಟ್ಟು ಅದನ್ನ ಇಟ್ಟಿದ್ದೇನೆ ನಾನು. ರೋಡ್ ನಲ್ಲಿ ಇಟ್ಟಿದ್ದೇನೆ ಗುರುಗಳೇ, ನಮ್ಮ ಮನೆ ಬಲಭಾಗದಲ್ಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ಒಳ್ಳೇದಾಗ್ಲಿ ತಾಯಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅಲ್ಲಮ್ಮ, ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಇವಾಗ ನಿಮ್ಗೆ ಮನೇನು ಸಿಕ್ತು, ಕೆಲ್ಸನೂ ಸಿಕ್ತು, ನಿಮ್ಮ ಹೆಲ್ತ್ ವಿಚಾರದಲ್ಲೂ ಚೆನ್ನಾಗಿದ್ದೀರಾ, ಮಕ್ಕಳು ಎಜುಕೇಶನ್ ಚೆನ್ನಾಗಿದೆ. ಇದೇ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಪೂಜೆ ಮಾಡ್ತಾ ಇರಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ತಾಯಿ. ಓಕೆನಮ್ಮ. ಆದ್ರೆ 9 ವಾರ
ಇವಾಗ 4-6 ವಾರದಲ್ಲಿ ನನ್ಗೆಲ್ಲ ಸಿಕ್ಬಿಟ್ಟಿದೆ ಅಂತ ಹೇಳಿ ಬಿಡಬಾರ್ದು. ನೆಕ್ಸ್ಟ್ ಇನ್ನು ನೀವು ಕಂಟಿನ್ಯೂ ಮಾಡ್ತಾ ಇರ್ಬೇಕು. ಪ್ರತಿ ಗುರುವಾರ ನೀವು ಕಂಟಿನ್ಯೂ ಮಾಡ್ತಾ ಇರಿ, ನೀವು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ತಾಯಿ. ಏನಾದ್ರು ಇನ್ನು ಒಂದು ನನ್ನ ರಾಯರ ಹತ್ರ ನನ್ನ ಸನ್ನಿಧಿ ಹೋಗ್ಬೇಕು ಅಂತ ಬಹಳ ಆಸೆ ಐತಿ. ಓಕೆಮ್ಮ. ಅದನ್ನೇ ನಾನು 5 ಕೋರಿಕೆಯಲ್ಲಿ ಕೇಳ್ಕೊಂಡ್ರಲ್ಲ, ಅವರು ನನ್ಗ ಒಳ್ಳೇದ್ ಮಾಡ್ಯಾರ ಅಂತಂದ್ರ ಓಕೆಮ್ಮ. ನನ್ನ ಇಷ್ಟ, ನನ್ಗೆ ಹೋಗೋ ಟೈಮ್ ಸಿಕ್ತಂದ್ರ ನಾನು ಖಂಡಿತ ಅಲ್ಲಿ ಹೋಗೇ ಹೋಗ್ತೇನಿ. ಇಲ್ಲಮ್ಮ, ಹೋಗೋ ಟೈಮ್ ಅಂತಂದ್ರೆ ನೀವ್ ಕೇಳ್ಬೇಡಿ. ಅಲ್ಲ, ಹೋಗೋ ಟೈಮ್ ನೀವ್ ಕೇಳ್ಬಾರ್ದು. ರಾಯರ್ ಯಾವಾಗ ಕರ್ಸ್ಕೊಂತಾರ ಅವಾಗ ಹೋಗ್ತೀನಿ ಅಂತ ಅನ್ಬಾರ್ದು. ನೀವು ಹೇಳಿ, ನೆಕ್ಸ್ಟ್ ಮಂತ್ ನಾನು 15ನೇ ತಾರೀಕಿಗೆ, ನೆಕ್ಸ್ಟ್ ಮಂತ್ ಜನವರಿ 10ನೇ ತಾರೀಕಿಗೆ ನಾನು ಹೋಗ್ತೀನಿ ಅಂತ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡ್ಕೊಳ್ಳಿ. ಆ ಡೇಟ್ ಫಿಕ್ಸ್ ಮಾಡ್ಕೊಂಡ್ರೆ ಆ ಡೇಟಿಗೆ ನಿಮ್ನ ಗುರು ರಾಘವೇಂದ್ರ ಸ್ವಾಮಿ ಅವರೇ ಕರೆಸ್ಕೊಂತಾರೆ ತಾಯಿ. ಗುರುಗಳ ಇನ್ನೊಂದು, ನನ್ಗೆ ಒಬ್ಳ ಹೋಗಕ್ ನನ್ಗೆ ಯಾವತ್ತೂ ಮನ್ಸಾಗಲ್ಲ. ನನ್ ಮಕ್ಳ ಸಮೇತ ಹೋಗ್ಬೇಕು, ನನ್ ಮಕ್ಳಿಗೆ ರಜಾನ ಬರ್ಬೇಕು ಗುರುಗಳೇ. ಖಂಡಿತಮ್ಮ, ಖಂಡಿತ. ಆ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ಆ ಕ್ಷೇಮವಾಗಿ ನಿಮ್ಮನ್ನ ಕರೆಸ್ಕೊಂತಾರೆ ತಾಯಿ ರಾಯರು. ಆಯ್ತು ಗುರುಗಳ, ನಮ್ಮ 2 ಮಕ್ಳಿಗೂ ರಜಾ ಸಿಕ್ಕಾಗ ನನ್ಗೆ ರಾಯರ್ ಕರೆಸ್ಕೊರ್ಲಿ ಅಂತ ನಾ ಬೇಡ್ಕೊಂತೇನೆ. ಆಯ್ತಮ್ಮ, ಒಳ್ಳೇದಾಗ್ಲಿ ತಾಯಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಏನಾದ್ರು ಮಾಹಿತಿ ಬೇಕಂತಂದ್ರೆ ನನಗೆ ವಾಟ್ಸ್ಆಪ್ ಮುಖಾಂತರದಲ್ಲಿ ಮೆಸೇಜ್ ಮಾಡಿ. ನಾನು ಇನ್ನೂ ಹೆಚ್ಚಿನ ಮಾಹಿತಿಯಾಗಿ, ನನ್ನ ಜೀವನ ಇರೋದೇ ರಾಯರಿಗೆ, ನನ್ನ ಜೀವನನೇ ಮುಡುಪಾಗಿಟ್ಟಿದ್ದೀನಿ ರಾಯರಿಗೆ. ನೀವೇನೇ ಕೇಳಿದ್ರು ಮಾವರು ತುಂಬಾ ಚೆನ್ನಾಗಿದಾರಮ್ಮ, ಮಂತ್ರಾಲಯದಲ್ಲಿ ಇದಾರೆ. ನಾವು ಮತ್ತೆ ನೋಡಕ್ ಹೋಗ್ತಾ ಇದೀವಿ. ಹೋಗಿ ಬಂದ್ಮೇಲೆ ಮತ್ತೆ ಇದನ್ ಮಾಡ್ತೀನಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ ತಾಯಿ. ನಾನು ಕೇಳ್ದೆ ಅಂತ ಹೇಳಿ ಅಮ್ಮಗೆ. ಖಂಡಿತಮ್ಮ ತಾಯಿ. ಅಮ್ಮ, ಶುಭವಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ರಾಯರಿದ್ದಾರೆ ತಾಯಿ. ಆಯ್ತು ಗುರುಗಳೇ. ಓಕೆ.